ಅವು ಮಮ್ಮ ಕರೆದು ಪಲ್ಲುಗರೆದು ಬಿಲ್ಗಾರನಾದ ಪಲ್ಲುಗುಣ ಅಣ್ಣ ಧರ್ಮನಂದನ ಮದವು ತಾಳಿದ ಗಜವು ಗಿಡದ ಪಾಳುಗಳ ಕೀಳುವ ರೀತಿ ಆ ಕೂಳ ಕೌರವನ್ನು ಸೀಳಿ ಸಾವಿರಗಳು ಮಾಡಿದರೆ ಈ ದಾತ್ರಿಯ ಧರ್ಮಗಳು ನೀರಿನಲ್ಲಿ ಮುಳುಗುವಂತಾಗುವುದು. ವ್ಯಕ್ತವಾಗಿ ಕ್ರೂರುಗೊಳ್ಳುವುದು ತರವಲ್ಲ. ಸ್ಮರಣಗುಣ ಸಮರ್ಥನಾಗೋ ಪಾರ್ಥ ದುರ್ದೋಷ ಸಮರ್ಥ. ಅಹೋ ಅಗ್ರಜ ಅನುಜ ಅಹೋ ಅನುಜ ಅಹೋ ಅನುಜ ಸುರವರನಾದ ಶ್ರೀ ಲಕ್ಷ್ಮೀಕಾಂತ ದಾವ ಕಾಲಕ್ಕೆ ಏನು ಸುಖ ಪಡುವನು ಅದನ್ನು ಅನುಭವಿಸಲ್ಲವೇ ಒಲ್ಲನೆಂದು ಬಿಡುವಲ್ಲನೋ ಅಗ್ರಜ. ಹನುಮಪ್ಪ ಮನಮ ಕೊಡುಕು ಶಿವಕುಮಾರ್ ಇವರು ಧರ್ಮಜನ ಪಾತ್ರ ಮಾಡಿದ್ರಿ. ಅಹೋ ಘನವರಸುತ ಗುಣಾನಿಧಿಯಾದ ತಮ್ಮ ಭೀಮಸೇನ ಒಂದು ನೀತಿಯನ್ನು ಹೇಳುವೆನು, ಚೆನ್ನಾಗಿ ಕೇಳು. ಯಾಸ್ಮಿನ್ ಚಾಯೆ ನತಾ ಚಾಯೆ ಯಾಸ್ಮಿನ್ ದೇಶೆ ಯಥಾ ಕಾಲೇ ಯನ್ಮಯೂರ್ತೆ ಜಯಾದೀನಿ ಆನೇರುದ್ದೆ ಏಕೋ ಲಾಭಂ ತತ್ಕಾಲಂ ಭವಿಷ್ಯತೆ. ಅಹೋ ತಮ್ಮ ಇದರ ತಾತ್ಪರ್ಯವೇನೆಂದರೆ ತಾತ್ಪರ್ಯವೇನು? ಯಾವ ಸ್ಥಳದಲ್ಲಿ ಕಷ್ಟಪಡಬೇಕು, ಯಾವ ಮುಹೂರ್ತದಲ್ಲಿ ಕೀರ್ತಿ ಹೊಂದಬೇಕು, ಯಾವ ದಿನದಲ್ಲಿ ಲಾಭ ಪಡಬೇಕು, ಆಯಾ ಸಮಯದಲ್ಲಿ ಅವುಗಳು ಒಂದು ಬಿಡದೆ ಬಂದು ಇಡರು ತೊಡರು. ತಮ್ಮ ಭೀಮಸೇನ ಪರರಿಂದ ಕಷ್ಟ ಬರುವುದೆಂಬುದು ಕನಸಿನೊಳು ಮರಿ. ಇದು ಗುರಿಯರ ಮಾತಲ್ಲ. ಮನಸ್ಸಿನಲ್ಲಿ ಪರಿಪರಿಯಿಂದ ವ್ಯಸನ ಮಾಡುವುದು ತರವಲ್ಲ. ಅನುಜ ಸಿಕಾಮಣಿ ಧೀಮಣಿ ದುರ್ಯೋಧನ ದುರ್ಯೋಧನ ಬಲಗುಡ್ಡ ರಾಮು ಇವರು ಧರ್ಮಜನ ಪಾತ್ರ ಮಾಡಿದ್ರೆ 201 ರೂಪಾಯಿ ಯಾರು ಮಾಡಿರ್ತಾರೆ. ದುಶ್ಯಾಸನ ರೆಡಿ ಮಾಡ್ರಪ್ಪ. ದುಶ್ಯಾಸನ ಆಗಿರ್ಬೇಕು. ಧರ್ಮರಾಜನೇ ಎಲ್ಲ ದುರ್ಯೋಧನ ನಿರ್ಮಲವಾಗಿ ಧರ್ಮ ಧರ್ಮ ಎಂದು ಪೇರು ಮಾಡಿದ ಊರ್ಮಿಯಾಳಿ ಚೈತನ್ಯ ಬೆಳೆದ ನಿನ್ನ ತಿರು ಸಾಮ್ರಾಜ್ಯವು ಆಯಿತು. ಓ ಧರ್ಮನಂದನ, ಅಹೋ ದುರ್ಯೋಧನ, ನಿನ್ನ ಮೇಲೆ ನೀನು ನಿನ್ನ ತಮ್ಮೆಂದರ ಕಿನ್ನರಾಗಿ ನಾವು ಹೇಳಿದ ಮಾತು ಕೇಳಿಕೊಂಡು ಬಾಳಬೇಕಾಯಿತು. ಧರ್ಮನಂದನ ಮರ್ಯಾದೆ ಹೋಯಿತು, ನಮ್ಮ ಜನ ತೀರಿತು, ನೆಮ್ಮದಿ ತೀರಿಗಾಯಿತು. ಇನ್ನ ಮೇಲೆ ನಮ್ಮ ಅಗ್ನಬದ್ಧರಾಗಿ ಬಿತ್ತರಬೇಕಾಯಿತು. ಯವನಂದನ ಮಾಡಿದ ಹಾರಾಟನು ಎಲ್ಲ ದುರ್ಯೋಧನ ಹೇಳುವನ್ನೇ ಕೇಳು. ಅಹೋ